31st ಬಂತು ಅಂದ್ರೆ ಆಯ್ತು ನ್ಯೂ ಇಯರ್ ಪಾರ್ಟಿ ಜೋರು. ಈ ನ್ಯೂ ಇಯರ್ ಪಾರ್ಟಿ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂತಂದ್ರೆ ಹೊಸ ವರ್ಷಕ್ಕೆ ಬೆಂಗಳೂರು ಪೊಲೀಸರು ಕಠಿಣ ರೂಲ್ಸ್ ಗಳನ್ನ ಜಾರಿ ಮಾಡಿದ್ದಾರೆ. ನ್ಯೂ ಇಯರ್ ಪಾರ್ಟಿ ಮಾಡೋರು ಫುಲ್ ಹುಷಾರಾಗಿರಿ. ಹೊಸ ವರ್ಷಕ್ಕೆ ಬೆಂಗಳೂರು ಪೊಲೀಸರು ಸ್ಟ್ರಿಕ್ಟ್ ರೂಲ್ಸ್ ಜಾರಿ ಮಾಡ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಇದೇ ಮೊದಲ ಬಾರಿಗೆ ಪೊಲೀಸರು ಸ್ಟ್ರಿಕ್ಟ್ ನಿಯಮಾವಳಿಗಳನ್ನ ತಗೊಂಡು ಬಂದಿದ್ದಾರೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ಗೆ ಬರೋರು ಇದನ್ನ ಗಮನಿಸಲೇಬೇಕು. ಪ್ರತ್ಯೇಕ ಗೈಡ್ಲೈನ್ಸ್ ಮಾಡಿದ್ದಾರೆ ಬೆಂಗಳೂರು ಖಾಕಿ ಟೀಮ್. ನ್ಯೂ ಇಯರ್ ಪಾರ್ಟಿ ಮಾಡೋರು ಬಹಳ ಹುಷಾರಾಗಿರಿ. ಈ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಎಂಜಿ ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ಗೆ ಬರೋರಿಗೆ ಸೆಪರೇಟ್ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಏನದು ಅಂತ ನೋಡೋದಾದ್ರೆ ಹೊಸ ವರ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಪೊಲೀಸರು ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಪವರ್ ಟಿವಿ ಸಂದರ್ಶನದಲ್ಲೂ ಹೇಳಿದ್ರು ಕೂಡ ಸೆಲೆಬ್ರೇಟ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ, ಸೆಲೆಬ್ರೇಷನ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಪೊಲೀಸರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಅಗತ್ಯ ವ್ಯವಸ್ಥೆಯನ್ನ ಈಗ ಆಲ್ರೆಡಿ ಬೆಂಗಳೂರು ನಗರ ಪೊಲೀಸರು ಮಾಡ್ಕೊಂಡಿದ್ದಾರೆ. ಜನದಟ್ಟಣೆಯನ್ನ ಕಂಟ್ರೋಲ್ ಮಾಡಬೇಕು. ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ. ಮ್ಯಾಪ್ಗಳ ಸಮೇತ QR ಕೋಡ್ನಲ್ಲಿ ಈ ಬಗ್ಗೆ ಅಪ್ಲೋಡ್ ಮಾಡಲಾಗಿದೆ. ಯಾವ ರೀತಿ ಏನು ವ್ಯವಸ್ಥೆ ಅನ್ನೋ ಬಗ್ಗೆ ಮ್ಯಾಪ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜನದಟ್ಟಣೆ ಕಂಟ್ರೋಲ್ ಮಾಡಬೇಕಾಗತ್ತೆ. ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕಾಗತ್ತೆ. ಮ್ಯಾಪ್ಗಳ ಸಮೇತ QR ಕೋಡ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಸೀಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೋಣ. Designated shelter zones and crowd surfing preventive measures, emergency shade structures at key junctions, lighting and visibility enhancement ಅದು ಎಲ್ಲ ನಾವು ಮಾಡ್ತಾ ಇದೀವಿ. ನೆಕ್ಸ್ಟ್ ಲೊಕೇಶನ್ ಆಫ್ ವುಮೆನ್ ಹೆಲ್ಪ್ ಡೆಸ್ಕ್ ಅದನ್ನು ನಿಮಗೆ QR ಕೋಡ್ ಮುಖಾಂತರ ಮತ್ತೆ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ದೊಡ್ಡ ಮ್ಯಾಪ್ಸ್ ಕೂಡ ಹಾಕಿದ್ದಾರೆ ಅವರು. ಇದರಲ್ಲಿ ಕೆಲವು ಕಡೆ LED ಸ್ಕ್ರೀನ್ಸ್ ಯಾವುದು ಹೋಟೆಲ್ಸ್ ಅವ್ರದ್ದು ಇದೆ ಅದು ನಾವು ತಗೊಂಡಿದ್ದೀವಿ, ನಮ್ದೇ ಡಿಸ್ಪ್ಲೇ ಮಾಡ್ತಾ ಇದೀವಿ. ಡೆಸಿಗ್ನೇಟೆಡ್ ಶೆಲ್ಟರ್ ಝೋನ್ಸ್ ಅಂಡ್ ಕ್ರೌಡ್ ಸರ್ಫಿಂಗ್ ಪ್ರಿವೆಂಟಿವ್ ಮೆಜರ್ಸ್, ಎಮರ್ಜೆನ್ಸಿ ಶೇಡ್ ಸ್ಟ್ರಕ್ಚರ್ಸ್ ಅಟ್ ಎಲ್ಲಂದ್ರಲ್ಲಿ ಇಷ್ಟ ಬಂದಂಗೆ ಬೇಕಾಬಿಟ್ಟಿ ಓಡಾಡೋರ ಮೇಲೆ ತೀವ್ರ ನಿಗಾ ಇಡಲಾಗುತ್ತೆ. ಒಂದ್ಸಲಿ ಎಂಟ್ರಿ ಕೊಟ್ರೆ ಮತ್ತೊಮ್ಮೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪದೇ ಪದೇ ಸುತ್ತಾಡೋದಕ್ಕೆ ಬಿಡೋದೇ ಇಲ್ಲ ಪೊಲೀಸರು, ತಿಳ್ಕೊಂಡ್ಬಿಡಿ. ಒಂದು ಸಲ ನೀವು ಆ ಬ್ಯಾರಿಕೇಡ್ ಒಳಗಡೆ ಎಂಟ್ರಿ ಕೊಟ್ರೆ ಮತ್ತೆ ಹೊರಗಡೆ ಹೋಗಕ್ಕಾಗಲ್ಲ, ಹೊರಗಡೆ ಹೋದ್ರೆ ಮತ್ತೆ ಒಳಗಡೆ ಬರಕ್ಕಾಗಲ್ಲ. ಹೆಚ್ಚು ಜನ ಸೇರಿದ್ರೆ ಕೂಡಲೇ ಅಂತಹ ಸ್ಥಳದ ಎಂಟ್ರಿ ಕ್ಲೋಸ್ ಆಗ್ಬಿಡತ್ತೆ. ಬರೀ ನೋಡೋಕೆ ಪದೇ ಪದೇ ಬರುವ ಜನರಿಗೂ ಅವಕಾಶ ಇರೋದಿಲ್ಲ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಈ ಸ್ಟ್ರೀಟ್ಗಳಲ್ಲಿ ಓಡಾಡೋರ ಮೇಲೆ ಹೆಚ್ಚು ನಿಗಾ ಇಡಲಾಗುತ್ತೆ. ಎರಡನೇ ಬಾರಿ ಬರೋರಿಗೆ ಮೇಯೋ ಹಾಲ್ ಬಳಿನೇ ಅಲ್ಲೇ ತಡೆ ಹೊಡೆದು ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಒಂದು ಸಲ ನೀವು ಬ್ರಿಗೇಡ್ ರೋಡ್, ಎಂಜಿ ರೋಡ್ ಅಥವಾ ಚರ್ಚ್ ಸ್ಟ್ರೀಟ್ ಎಂಟ್ರಿ ಕೊಟ್ಬಿಟ್ರೆ ಪುನಃ ನೀವು ವಾಪಸ್ ಹೊರಗಡೆ ಹೋಗೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಜನದಟ್ಟಣೆ ಆಗ್ಬಿಟ್ರೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ, ಕೇಳಿಸ್ಕೋಣ. ರೆಸ್ಟ್ರಿಕ್ಟೆಡ್ ಎಂಟ್ರಿ ಮಾಡ್ತೀವಿ ಅಂದ್ರೆ ಒಂದು ವೇಳೆ ನಮಗೆ ಗೊತ್ತಾದ್ರೆ ಅಲ್ಲಿ ಜನ ಜಾಸ್ತಿ ಆಲ್ರೆಡಿ ಸೇರಿಬಿಟ್ಟಿದ್ದಾರೆ, ನಾವು ಜನಕ್ಕೆ ನಾವು ಮಾಡಲ್ಲ ಬಿಯಾಂಡ್ ಅ ಪರ್ಟಿಕ್ಯುಲರ್. ಅದು ನಮ್ಮ ಲಾ ಅಂಡ್ ಆರ್ಡರ್ ಅವರು, ಟ್ರಾಫಿಕ್ ಅವರು ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಳ್ತಾರೆ. ಸೊ ವಿ ಹ್ಯಾವ್ ದಿ ಡಿಸ್ಕ್ರಿಷನ್, ನಾವು ಬಂದ್ ಮಾಡ್ತೀವಿ. ಪ್ಲಸ್ ಯಾರಲ್ಲಿ ಕ್ರೌಡ್ ಜಸ್ಟ್ ನೋಡ್ಲಿಕ್ಕೆ ಯಾರು ಬರ್ತಾರ ಜನರಲಿ ನಾವು ನೋಡಿದೀವಿ MG ರೋಡ್, ಬ್ರಿಗೇಡ್ ರೋಡ್ ಕೆಳಗಡೆ ಹೋಗಿ ಒಪೆರಾ, ಅಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ ಆಗಿ ಮತ್ತೆ ಅವರು ಬರ್ತಿರ್ತಾರೆ ಕಂಟಿನ್ಯೂಸ್ ಆಗಿ. ದೇ ಆರ್ ಕೀಪ್ ಮೂವಿಂಗ್ ಇನ್ ದಟ್ ಏರಿಯಾ ವಿಚ್ ಆಡ್ಸ್ ಟು ದಿ ಮೋರ್ ಕ್ರೌಡ್. ಆಲ್ರೆಡಿ ಕ್ರೌಡೆಡ್ ಜಾಗ ಇನ್ನೂ ಕ್ರೌಡ್ ಜಾಸ್ತಿ ಆಗ್ಬಿಡ್ತದೆ. ಸೊ ನಾವು ಯಾರಿಗೆ ಡಿನೈ ಮಾಡ್ತಾ ಇಲ್ಲ, ಬಂದು ಅವ್ರು ನೋಡ್ಕೊಂಡು ಹೋಗ್ಲಿ, ಯಾಕೆಂದ್ರೆ ಸೆಲೆಬ್ರೇಷನ್ ಇದೆ. ನಾವು ರೆಸ್ಟ್ರಿಕ್ಟೆಡ್ ಎಂಟ್ರಿ ಮಾಡ್ತೀವಿ. ನೋಡಿ, ಮಹಿಳೆಯರ ಆದ್ಯತೆ ಅಥವಾ ಮಹಿಳೆಯರ ಸುರಕ್ಷತೆಗಾಗಿ ಈ ಬಾರಿ ಪೊಲೀಸರ ಕಠಿಣ ಕ್ರಮ. ಮಹಿಳೆಯರ ಸುರಕ್ಷತೆ ಮೊದಲ ಆದ್ಯತೆ ಅಂತ ಪೊಲೀಸರು ಹೇಳಿದ್ದಾರೆ. ಮಹಿಳಾ ಆಟೋ ಡ್ರೈವರ್ಸ್ ಇರಬಹುದು ಅಥವಾ ಮಹಿಳಾ ಕ್ಯಾಬ್ ಡ್ರೈವರ್ಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಮಹಿಳಾ ಡ್ರೈವರ್ಗಳಿಗೆ ಹೆಚ್ಚು ಅವಕಾಶ ಕಲ್ಪಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಬಹಳ ಒಳ್ಳೆಯ ಸುದ್ದಿ ಇದು. ಪಿಕಪ್ ಅಂಡ್ ಡ್ರಾಪ್ ಪಾಯಿಂಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು. ಮಹಿಳಾ ಆಟೋ ಡ್ರೈವರ್ಗಳಿರ್ಬೋದು, ಕ್ಯಾಬ್ ಡ್ರೈವರ್ಗಳಿರ್ಬೋದು, ಇವ್ರನ್ನ ಬಳಸ್ಕೊಳ್ಳಾಗತ್ತೆ ಹೆಚ್ಚಿನ ಮಟ್ಟಿಗೆ. ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ಅಗತ್ಯ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದರೆ. ಐ ಥಿಂಕ್ ದಿಸ್ ಇಸ್ ದ ವೆರಿ ಗುಡ್ ಇನಿಷಿಯೇಟಿವ್ ಆಕ್ಚುಲಿ ಬೆಂಗಳೂರು ಪೊಲೀಸರು ಕೈಗೊಂಡಿರೋದು. ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಸೀಮಂತ್ ಕುಮಾರ್ ಅವರು, ಕೇಳಿಸ್ಕೋಣ. ವುಮನ್ ಆಟೋ ಡ್ರೈವರ್ಸ್, ವುಮನ್ ಕ್ಯಾಬ್ ಡ್ರೈವರ್ಸ್ ಅಂತವ್ರಿಗೂ ಒಂದು ಟೀಮ್ ಟೈಪ್ ಮಾಡಿ, ಮೊನ್ನೆ ಕೂಡ ನಾವು KR ಹೋದಾಗ, ಕೊರಮಂಗಲ ಹೋದಾಗ ಅಲ್ಲಿ ಅವರು ಟೀಮ್ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಅಲ್ಲಿ ಇಟ್ಕೊಡ್ತಾರೆ. ವುಮನ್ ಆಟೋ ಡ್ರೈವರ್ಸ್, ವುಮನ್ ಕ್ಯಾಬ್ ಡ್ರೈವರ್ಸ್ ಅಂತವ್ರಿಗೂ ಒಂದು ಟೀಮ್ ಟೈಪ್ ಮಾಡಿ, ಮೊನ್ನೆ ಕೂಡ ನಾವು KR ಹೋದಾಗ, ಕೊರಮಂಗಲ ಹೋದಾಗ ಅಲ್ಲಿ ಅವರು ಟೀಮ್ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಮ್ಯಾಕ್ಸಿಮಮ್ 7 ಕಡೆ BMTC ಮತ್ತು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ.
ತಡರಾತ್ರಿ ಮನೆಗೆ ತೆರಳುವ ಜನರ ಅನುಕೂಲಕ್ಕೋಸ್ಕರ ಸಾರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಪ್ರೈವೇಟ್ ವೆಹಿಕಲ್ಸ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿದಿನ ಡ್ರಿಂಕ್ ಅಂಡ್ ಡ್ರೈವ್ ಪರಿಶೀಲನೆ ಮಾಡಲಾಗ್ತಾ ಇದೆ. 6 ದಿನಗಳಲ್ಲಿ 6,000 ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳು ದಾಖಲಾಗಿದೆ. ಅಂಥವರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಓವರ್ ಸ್ಪೀಡ್ ಆಗಿ ಬರೋದು, ನಶೆಯಲ್ಲಿ ತೂರಾಡೋದು, ಈಗ ಯಾವ ಥರನೂ ಮಾಡೋ ಹಾಗಿಲ್ಲ. ಅರ್ಜೆಂಟಲ್ಲಿ ಯಾವ ವೆಹಿಕಲ್ ಡ್ಯಾಮೇಜು ಮಾಡೋ ಅಂತಿಲ್ಲ. ತೊಂದರೆ ಮಾಡೋರಿಗೆ ಪೊಲೀಸರು ಬಿಡಲ್ಲ, ಹುಷಾರಾಗಿರಿ. CCTV ಹಾಕಿ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಸಮಸ್ಯೆ ಆದರೆ ಕೇಸ್ ಬಿಡೋದು ಪಕ್ಕಾ. ಆಮೇಲೆ ರಿಮೂವಲ್ ಆಫ್ ಅನ್ಅಥರೈಸ್ಡ್ 7 ಕಡೆ ನಾವು ಫಸ್ಟ್ ಟೈಮ್ BMTC ಮತ್ತೆ BMTC ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್, ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದರೆ 12 o'clock ಆದಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ಇದು ನಮ್ದು ಪ್ರೀವಿಯಸ್ ಇಯರ್ಸ್ದು ಅನಾಲಿಸಿಸ್ ಮೇಲೆ ನಾವು ಮಾಡಿದ್ದೀವಿ. ಸೊ ವಿ ಹ್ಯಾವ್ ಟಾಕ್ ಟು BMTC ಅಂಡ್ ದೇ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸ್ಸಸ್. ದಿಸ್ ಇಸ್ ನೋ ಫಿಕ್ಸ್ಡ್ ದಟ್ ಇಷ್ಟೇ ಬೇಕು. ಡಿಪೆಂಡಿಂಗ್ ಆನ್ ದೇ ಆರ್ ಕೀಪಿಂಗ್ ರಿಸರ್ವ್ ಅಂಡ್ ವಿ ವಿಲ್ ಪ್ರೆಸ್ ಇನ್ ಮೋರ್ ಬಸ್ಸಸ್ ಇನ್ ದೀಸ್ ಲೊಕೇಶನ್ಸ್. ಅಲ್ಲಿಂದ ಜನ ಡಿಸ್ಪರ್ಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕ್ರೌಡ್ ಡಿಸ್ಪರ್ಸಲ್, ಯಾಕಂದ್ರೆ ಬರೀ ಮೆಟ್ರೋ ಇಂದ ಹೋಗ್ಲಿಕ್ಕೆ 1 ಮೆಟ್ರೋ ಎಂಟೈರ್ ಕೋಚ್ ಮೀನ್ಸ್ 6 coaches, 1 train ಕ್ಯಾರೀಸ್ ಅರೌಂಡ್ ಅಪ್ರಾಕ್ಸಿಮೇಟ್ 2,000 ಜನ. ಸೊ ಅದು ಸಾಲೋದಿಲ್ಲ. ಅದಕ್ಕೋಸ್ಕರ ಇದು ವ್ಯವಸ್ಥೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್, ಐ ಹೋಪ್ ಇಟ್ ವಿಲ್ ಹೆಲ್ಪ್ ಇನ್ ಟೇಕಿಂಗ್ ಅಪ್ ದಿ ಕ್ರೌಡ್ ಆಫ್ಟರ್ ದಿಸ್ ಪೋಸ್ಟ್ ಮಿಡ್ ನೈಟ್. ಬಸ್ಸಸ್ ಮತ್ತೆ ಟೆಂಪೋ ಟ್ರಾವೆಲ್ ನಾವು ಜನಕ್ಕೆ ತರಲಿಕ್ಕೆ ನಾವು ಇಡ್ತಾ ಇಲ್ಲ. ಇದು ಓನ್ಲಿ ಪೋಸ್ಟ್ 12 o'clock ಆಪರೇಟ್ ಆಗುತ್ತೆ. ಇಲ್ಲಿಂದ ಕ್ರೌಡ್ಗೆ ಅವ್ರ ಏರಿಯಾಗೆ ಕರ್ಕೊಂಡು. ಮೆಟ್ರೋ ಟೈಮಿಂಗ್ಸ್ ಬಗ್ಗೆ ಡೀಟೇಲ್ಸ್ ಇದೆ. ಮೆಟ್ರೋ ಅವರು ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ದಾರೆ ಅವರು. ಸೊ ಇದು ಮೆಟ್ರೋ ಟೈಮಿಂಗ್ಸ್ ಇದೆ. ಇದರಲ್ಲಿ MG ರೋಡ್ ವಿಲ್ ಬಿ ಕ್ಲೋಸ್. ಅದು ಬೋಲ್ಡ್ ಆಗಿ MG ರೋಡ್ ಮೆಟ್ರೋ ಸ್ಟೇಷನ್ ವಿಲ್ ಬಿ ಕ್ಲೋಸ್ ಫಾರ್ ಎಂಟ್ರಿ ಅಂಡ್ ಎಕ್ಸಿಟ್ ಫ್ರಮ್ 10 PM ಆನ್ವರ್ಡ್ಸ್. From 10 PM on 31st. Trains will halt at adjacent stations Trinity and Kaban Park for boarding and deboarding. ಸೊ ಇದು ಇಂಪಾರ್ಟೆಂಟ್ ಇದೆ, ಜನಕ್ಕೆ ಗೊತ್ತಾಗಲಿ. ಅವರು MG ರೋಡ್ದು ನಾವು ಬಂದ್ ಮಾಡ್ತೀವಿ 10 ಗಂಟೆ ಆದ್ಮೇಲೆ. ಆಮೇಲೆ 3 ಗಂಟೆ ತನಕ ಇರ್ತದೆ. ಇನ್ ಅಡಿಷನ್ ಟು ನಾರ್ಮಲ್. ಆಮೇಲೆ ರಿಮೂವಲ್ ಆಫ್ ಅನ್ಅಥರೈಸ್ಡ್ ಆನ್ ಸೌಂಡ್ ಸಿಸ್ಟಮ್. ಅಲ್ಲಿ ಕೆಲವರು ಸೌಂಡ್ ಸಿಸ್ಟಮ್ ಅಲ್ಲಿ ರೋಡ್ ಮೇಲೆ ಇಟ್ಟು ಡ್ಯಾನ್ಸ್ ಗಿನ್ಸ್ ಮಾಡೋದು, ಅದು ನಾವು ಬಿಡಲ್ಲ. ಆನ್ ದ ವೆಹಿಕಲ್ ಆಲ್ಸೋ, ವೆಹಿಕಲ್ ಅಲ್ಲಿ ಕೂಡ ಜೋರಾಗಿ ನೋಡಿ ನಿಮ್ಮ, ಯಾಕಂದ್ರೆ ಸಾಕಷ್ಟು ನಮ್ದು ಪೊಲೀಸ್ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ಆ ದಿವಸ. ಆಮೇಲೆ ರಿಮೂವಲ್ ಆಫ್ ಅನ್ಅಥರೈಸ್ಡ್. ಇನ್ನು ನಗರದಾದ್ಯಂತ ಇರುವಂತಹ 50 ಫ್ಲೈಓವರ್ಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ. ರಾತ್ರಿ 10 ಗಂಟೆ ನಂತರ ಫ್ಲೈಓವರ್ಗಳ ಮೇಲೆ ಸಂಚಾರ ಬಂದ್ ಆಗಿರುತ್ತೆ. ಯಾಕೆಂದ್ರೆ ಕುಡಿದು ಫ್ಲೈಓವರ್ ಅಲ್ಲಿ ಹೆಂಗೆಂಗೋ ಓಡಿಸಿ ಅನಾಹುತ ಆಗಬಾರ್ದು ಅನ್ನುವಂಥ ನಿಟ್ಟಿನಿಂದ 166 ಕಡೆ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾರೆ ಪೊಲೀಸರು. 92 ಕಡೆ ವೀಲಿಂಗ್ ಮಾಡೋ ಜಾಗಗಳನ್ನ ಪೊಲೀಸರು ಗುರುತಿಸಿದ್ದಾರೆ. ಪುಂಜರ ವೀಲಿಂಗ್ ಹಾವಳಿ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ. ನ್ಯೂ ಇಯರ್ ದಿನ ಬಾಲ ಬಿಚ್ಚಿದ್ರೆ ತಕ್ಕ ಶಾಸ್ತಿ ಪುಂಡ್ರಕ್ಕೆ ಕಾದಿದೆ. ಬೆಂಗಳೂರು ನಗರದಲ್ಲಿ ಭದ್ರತೆಗೋಸ್ಕರ 20,000 ಪೊಲೀಸರನ್ನ ನಿಯೋಜಿಸಲಾಗ್ತಾ ಇದೆ. 4 ಪೊಲೀಸ್ ಕಂಟ್ರೋಲ್ ರೂಮ್ಗಳು ವರ್ಕ್ ಆಗ್ತಾ ಇರುತ್ತೆ. 78 ವಾಚ್ ಟವರ್ಗಳಿರುತ್ತೆ. 164 ಮಹಿಳಾ ಸಹಾಯ ಕೇಂದ್ರಗಳಿದ್ದಾವೆ. 400 ಟ್ರಾಫಿಕ್ ವಾರ್ಡನ್ಗಳಿರ್ತಾರೆ. ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಆಯ್ತು. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕಮಿಷನರ್, ಕೇಳಿಸ್ಕೊಳ್ಳೋಣ. ರೆಕಗ್ನಿಷನ್ ಮತ್ತೆ ಇಂಪಾರ್ಟೆಂಟ್ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮರಾಸ್ ಎಂಟ್ರಿ ಪಾಯಿಂಟ್ಸ್ ಅಲ್ಲಿ ನಾವು ಅಲ್ಲಿ ಡೇಟಾಬೇಸ್ ಫೀಡ್ ಮಾಡಿ ನಾವು ರನ್ ಮಾಡ್ತಾ ಇದ್ದೀವಿ. ಮತ್ತೆ ಡ್ರೋನ್ ಸರ್ವಿಲೆನ್ಸ್ ಕೂಡ ಇದೆ. ರಿಯಲ್ ಟೈಮ್ ಅಲರ್ಟ್ಸ್ ಫಾರ್ ಓವರ್ ಕ್ರೌಡಿಂಗ್ ಅಂಡ್ ಅಬ್ನಾರ್ಮಲ್ ಮೂವ್ಮೆಂಟ್ ಅದು ನಮಗೆ ಬರ್ತದೆ. ನಮ್ಮೆಲ್ಲ ಕಮಾಂಡ್ ರೂಮ್, ಕಂಟ್ರೋಲ್ ರೂಮ್ ಅಲ್ಲಿ ಆ CBD ಏರಿಯಾದಲ್ಲಿ ಅಲ್ಲಿ ಕೂಡ ಕಂಟ್ರೋಲ್ ರೂಮ್ಸ್ ನಾವು ಮಾಡಿದ್ದೀವಿ. ಮತ್ತೆ ನಮ್ದು ಮಾಸ್ಟರ್ ಕಂಟ್ರೋಲ್ ರೂಮ್ ಅಲ್ಲಿ ಮೊಬೈಲ್ ಕಂಟ್ರೋಲ್ ರೂಮ್ ಕೂಡ ಇದೆ. QR ಕೋಡ್ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ನಂಬರ್ ಆಫ್ ಫ್ಲೈಓವರ್ಸ್ ಐಡೆಂಟಿಫೈಡ್ ಫಾರ್ ಕ್ಲೋಸರ್ 50. ಇದೆಲ್ಲ ಈ ಕುಡಿದ ನಿಶೆಯಲ್ಲಿ 166 ಪ್ಲೇಸಸ್ ಅಲ್ಲಿ ಹಿಡಿತೀವಿ. ವೀಲಿಂಗ್ ಪ್ಲೇಸಸ್ 92. ವೀಲಿಂಗ್ ಪ್ಲೇಸ್ ನೀವು ಕೇಳಬಹುದು, ಅಲ್ಲಿ ವೀಲಿಂಗ್ ಪ್ಲೇಸ್ ಅಂದ್ರೆ ಜಲ್ದಿ ಆ ರೋಡ್ ಅಲ್ಲಿ ಜಾಸ್ತಿ ಹೋಗ್ತಾರೆ, ಅದಕ್ಕೆ ಪ್ಲೇಸಸ್ ಹಿಸ್ಟ್ರಿ ಅದ. ಸೊ ಇದು ಇಂಪಾರ್ಟೆಂಟ್ ಫ್ಲೈಓವರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಹೌದು, ಖಂಡಿತ. ನಾವು ನಮ್ಮ ಆಫೀಸರ್ಸ್ ಅವರು ಒಂದ್ ನಿಮಿಷ ಅವರು ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಹೇಳಿದೀವಿ 3 ಟೈಪ್ ಇದೆ. ಒಂದು, ನಿಮ್ಗೆ ಎಂಜಾಯ್ ಮಾಡಬೇಕಾದ್ರೆ ನೀವು ಕ್ಯಾಬ್ ತಗೊಳ್ಳಿ. ಇನ್ನೊಂದು ಡ್ರೈವರ್ ತಗೊಳ್ಳಿ. ಇನ್ನೊಂದು, ನಿಮ್ಮಲ್ಲಿ ಯಾರು ಕರೆಕ್ಟ್ ಆಗಿದಾರೋ ಅವ್ರು ಡ್ರೈವ್ ಮಾಡಲಿ. ನಂಬರ್ ಆಫ್ ಫ್ಲೈಓವರ್ಸ್ ಐಡೆಂಟಿಫೈಡ್ ಫಾರ್ ಕ್ಲೋಸರ್ 50. ಇದೆಲ್ಲ ಈ ಕುಡಿದ ನಿಶೆಯಲ್ಲಿ